ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಭಾರತ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘಗಳ ಒಕ್ಕೂಟ ತನ್ನ ಸಂಯೋಜಿತ ಒಕ್ಕೂಟವಾದ ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಜೊತೆಗೂಡಿ ಕೇಂದ್ರ ಸರ್ಕಾರದ ದಮನಕಾರಿ ಕಾರ್ಮಿಕ ಸಂಹಿತೆಗಳ ಜಾರಿಗೆ ತೀವ್ರ ಖಂಡನೆ ಹಾಗೂ 1976ರ SBE ಕಾಯ್ದೆಯನ್ನು ರಕ್ಷಿಸಲು ದೇಶವ್ಯಾಪಿ ಪ್ರತಿಭಟನೆ ಮಾಡಲಾಯಿತು. ರಾಯಚೂರಿನಲ್ಲಿ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಕಾರ್ಮಿಕ ಮಂತ್ರಿಗಳಿಗೆ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಾಪಸ್ ಪಡೆಯಬೇಕು, ಕೇಂದ್ರ ಸರ್ಕಾರವು ತಕ್ಷಣ ಕಾರ್ಪೊರೇಟರ್ ಕಂಪನಿಗಳ ಪರವಾಗಿರುವ 4 ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು ಮತ್ತು ರಾಜ್ಯ ಸರ್ಕಾರವು ತಕ್ಷಣ ಎಚ್ಚೆತ್ತು ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡುವುದಿಲ್ಲ ಎಂದು ಕಾರ್ಮಿಕರಿಗೆ ಅಭಯ ನೀಡಬೇಕೆಂದು ಒತ್ತಾಯಿಸಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡದಿರುವ ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಲೇಬರ್ ಕೋಡ್ಗಳು ಬೇಡವೇ ಬೇಡ. ಲೇಬರ್ ಕೋಡ್ಗಳನ್ನು ವಾಪಸ್ ಪಡೆಯಿರಿ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳಿಗೆ ಹೇಳಿ ಧಿಕ್ಕಾರ. ಲೇಬರ್ ಕೋಡ್ಗಳು ಜಾರಿ ಬೇಡವೇ ಬೇಡ. ಪ್ರತಿನಿಧಿಗಳ ಸಂಘ ಒಕ್ಕೂಟ FMRAI ತನ್ನ ಸಂಯೋಜಿತ ಒಕ್ಕೂಟವಾದ ಕರ್ನಾಟಕ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಕೇಸಮಂಡ ಸಾರೆ ಜೊತೆಗೂಡಿ ಕೇಂದ್ರ ಸರ್ಕಾರದ ದಮನಕಾರಿ ಕಾರ್ಮಿಕ ಸಂಹಿತೆಗಳ ಜಾರಿಗೆ ತೀವ್ರ ಖಂಡನೆ ಹಾಗೂ 1976ರ SBE ಕಾಯ್ದೆಗಳನ್ನು ರಕ್ಷಿಸಲು ದೇಶವ್ಯಾಪಿ ಪ್ರತಿಭಟನಾ ಕಾರ್ಯಕ್ರಮಗಳ ಘೋಷಣೆ. ಅದರ ಭಾಗವಾಗಿ ಇವತ್ತು ದಿನಾಂಕ 17/12/2025ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಕಾರ್ಮಿಕ ಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕೇಂದ್ರೀಯ ಟ್ರೇಡ್ ಯೂನಿಯನ್ಗಳು, ಸ್ವತಂತ್ರ ಕೈಗಾರಿಕಾ ಫೆಡರೇಷನ್ಗಳು ಮತ್ತು ದೇಶದ ಲಕ್ಷಾಂತರ ಕಾರ್ಮಿಕರ ವ್ಯಾಪಕ ವಿರೋಧ ಇದ್ದರೂ ಕೇಂದ್ರದಲ್ಲಿರುವ ಮೋದಿ ಸರ್ಕಾರವು 21 ನವೆಂಬರ್ 2025ರಂದು ಏಕಪಕ್ಷೀಯವಾಗಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ. ಈ ಕಾರ್ಮಿಕ ವಿರೋಧಿ ನಡೆಯನ್ನು ಕಟುವಾಗಿ ಟೀಕಿಸಿ ದಿನಾಂಕ 26/11/2025ರಂದು ವಿರೋಧಿ ಕಾರ್ಮಿಕ ಸಂಹಿತೆಗಳ ಪ್ರತಿಗಳನ್ನು ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಸುಟ್ಟು ಹಾಕುವ ಮೂಲಕ ದೇಶವ್ಯಾಪಿ ಪ್ರತಿಭಟನೆ ಮಾಡಿದರೂ ಚುನಾವಣಾ ಬಾಂಡ್ ಹೆಸರಲ್ಲಿ ದೇಶಾದ್ಯಂತ ಸಾವಿರಾರು ಕೋಟಿ ಹಣ ಪಡೆದು ಕೇಂದ್ರದಲ್ಲಿ ಆಡಳಿತ ಮಾಡುತ್ತಿರುವ ಬಿಜೆಪಿ ಸರ್ಕಾರವು ಕಾರ್ಪೊರೇಟ್ ಕಂಪನಿಗಳ ಋಣ ತೀರಿಸುವ ಸಲುವಾಗಿ ಇದುವರೆಗೆ ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ವಾಪಸ್ ಪಡೆಯದೇ ಇರುವುದರಿಂದ FMRI ತನ್ನ ಹೋರಾಟವನ್ನು ದೇಶವ್ಯಾಪಿ ತೀವ್ರಗೊಳಿಸಿದೆ. ಅದರ ಭಾಗವಾಗಿ ಇಂದು ರಾಜ್ಯಾದ್ಯಂತ ಜಿಲ್ಲಾಡಳಿತ ಕಚೇರಿಗಳ ಮುಂಭಾಗ ಪ್ರತಿಭಟನೆ ಮಾಡಿ ಕೇಂದ್ರ ಕಾರ್ಮಿಕ ಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಕರ್ನಾಟಕದ ರಾಜ್ಯ ವೈದ್ಯಕೀಯ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘವು ಕರೆ ಕೊಟ್ಟಿದೆ. ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ರಕ್ಷಣೆ ಇದ್ದಂತಹ ಟ್ರೇಡ್ ಯೂನಿಯನ್ ಅಧಿನಿಯಮ 1926, ಕೈಗಾರಿಕಾ ವಿವಾದ ಅಧಿನಿಯಮ 1947 ಮತ್ತು ಮಾರಾಟ ಪ್ರತಿನಿಧಿಗಳ ಅಧಿನಿಯಮ 1976 ಸೇರಿದಂತೆ 19 ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಲಾಗಿದೆ. ದೀರ್ಘಕಾಲದಿಂದ ಕಾರ್ಮಿಕ ರಕ್ಷಣೆಗೆ ಇದ್ದ ಈ ಕಾನೂನುಗಳು ಕಾರ್ಮಿಕರು ತಮ್ಮ ಕೆಲಸಗಳನ್ನು ರಕ್ಷಿಸಿಕೊಳ್ಳಲು ಅಲ್ಪ ಮಟ್ಟಿಗೆ ಸಹಕಾರಿಯಾಗಿದ್ದವು. ಇಂಥ ಸಂದರ್ಭದಲ್ಲಿ ಕಾರ್ಮಿಕ ಕಾನೂನುಗಳನ್ನು ಬಲಪಡಿಸುವ ಬದಲು ದುರ್ಬಲಗೊಳಿಸಲು, ಸಾಮೂಹಿಕ ಚೌಕಾಸಿ ಹಕ್ಕುಗಳನ್ನು ಕುಗ್ಗಿಸಲು ಮತ್ತು ಮಾಲೀಕರ ಪಾಲಿಗೆ ಭಾರೀ ಅನುಕೂಲವಾಗುವಂತೆ ಕಾರ್ಮಿಕ ವಿರೋಧಿ 4 ಸಂಹಿತೆಗಳನ್ನು ಉದ್ದೇಶಪೂರ್ವಕವಾಗಿ ಜಾರಿಗೆ ತರುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರವು ಮಾಡಿದೆ. ಇಡೀ ದೇಶದಲ್ಲಿ ಕಾರ್ಮಿಕರ ಆಕ್ರೋಶವನ್ನು ರಾಜ್ಯ ಸರ್ಕಾರ ನೋಡುತ್ತಿದ್ದರೂ ರಾಜ್ಯದಲ್ಲಿ ಇಂತಹ ಕಾರ್ಮಿಕ ವಿರೋಧ ನೀತಿಗಳನ್ನು ಜಾರಿಗೆ ತರುವುದಿಲ್ಲ ಎನ್ನುವ ಅಭಯವನ್ನು ಕಾರ್ಮಿಕರಿಗೆ ನೀಡದಿರುವುದು ನೋಡಿದರೆ ರಾಜ್ಯ ಸರ್ಕಾರವೂ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ ಎನ್ನುವುದು ಸಾಬೀತಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರವು ತಕ್ಷಣ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವ ಈ 4 ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು ಮತ್ತು ರಾಜ್ಯ ಸರ್ಕಾರವು ತಕ್ಷಣ ಎಚ್ಚೆತ್ತು ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡುವುದಿಲ್ಲ ಎಂದು ಕಾರ್ಮಿಕರಿಗೆ ಅಭಯ ನೀಡಬೇಕೆಂದು ಒತ್ತಾಯಿಸಲಾಗುವುದು. ದೇಶಾದ್ಯಂತ ಹಾಗೂ ಕರ್ನಾಟಕದೊಳಗೆ ಸಾಮಾನ್ಯ ಕಾರ್ಮಿಕರ ಮತ್ತು ವಿಶೇಷವಾಗಿ ಸೆಲ್ಫ್ ಪ್ರಮೋಷನಲ್ ಎಂಪ್ಲಾಯೀಸ್ ಉದ್ಯೋಗಿಗಳ ಹಕ್ಕುಗಳು ಮತ್ತು ಹಿತಾಸಕ್ತಿಗಳ ರಕ್ಷಣೆ ಸವಾಲುಗಳನ್ನು ತಿಳಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂವೇದನಾಶೀಲಗೊಳಿಸುವಂತೆ ಗೌರವಾನ್ವಿತ ಪತ್ರಿಕಾ ಮಾಧ್ಯಮದಲ್ಲಿ ಮಿತ್ರರಲ್ಲಿ
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾದಿಂದ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಹಿಳಾ ಘಟಕ ವತಿಯಿಂದ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನರೇಗಾ ಯೋಜನೆಯ ಹೆಸರನ್ನು ಬದಲಾಯಿಸುವುದನ್ನು ಖಂಡಿಸಿ ಕೇಂದ್ರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಲಾಯಿತು. ಕೇಂದ್ರದ ವಿರುದ್ಧ ಘೋಷಣೆಗಳನ್ನು ಕೂಗಿದರೂ ನರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರನ್ನು ಕೈಬಿಟ್ಟಿರುವುದು ದ್ವೇಷದ ರಾಜಕಾರಣ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಧರಣಿ ನಿರತ ಕಾಂಗ್ರೆಸ್ ಮಹಿಳಾ ಘಟಕ ಕಾರ್ಯಕರ್ತರು ಈ ಘೋಷಣೆಗಳನ್ನು ಕೂಗಿ ಕೇಂದ್ರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಮೊಳಗಿಸಿದರು. ಈ ಸಂದರ್ಭದಲ್ಲಿ ನಿರ್ಮಲಾ ಬೆಣ್ಣೆ ಹಾರತಿ, ಚಂದ್ರಶೇಖರ್, ಸುರೇಖಾ, ಕವಿತಾ, ಪ್ರತಿಭಾ ರೆಡ್ಡಿ, ವಂದನಾ, ರೇಹಾನ್ ಬೇಗಂ, ಫರ್ವಿನ್ ಬೇಗಂ, ಪಿ ಮಾದೇವಿ, ಲಕ್ಷ್ಮೀ ನರಸಿಂಹಲು, ಬಿ ಹುಮಾ, ಜ್ಯೋತಿ, ಹಮಿತಾ ಬೇಗಂ, ನಿರ್ಮಲಾ ಭಂಡಾರಿ, ಶಬಾನಾ ಬೇಗಂ ಸೇರಿದಂತೆ ಉಪಸ್ಥಿತರಿದ್ದರು. ನಾವು ಪ್ರೊಟೆಕ್ಟ್ ಮಾಡೋದು ಯಾಕಂದರೆ, ಪ್ರತಿಭಟನೆ ಮಾಡೋದು ಯಾಕಂದರೆ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಡ್ತಾ ಇರುವಂಥ ಮಹಾತ್ಮ ಗಾಂಧೀಜಿ ಅವರನ್ನು ಕಡೆಗಣಿಸಿರುವ ಬಿಜೆಪಿ ಸರ್ಕಾರ ವಿರುದ್ಧ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ರಾಯಚೂರು ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ನಿಂದ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ನರೇಗಾ ಯೋಜನೆ ನಮ್ಮ ಸರ್ಕಾರನೇ ಮಾಡಿರೋದು, ಇಂದಿರಾ ಗಾಂಧಿ ಅವರು ಅದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತೇಳಿ ಮಾಡ್ತಿದ್ರು. ಅದನ್ನು ಇವತ್ತು ಬಿಜೆಪಿ ಸರ್ಕಾರ ತಮ್ಮ ಒಂದು ಅಧಿಕಾರದ ಒಂದು ದುರುಪಯೋಗ ಮಾಡ್ಕೊಂತಿದ್ದಾರೆ. ಯಾಕಂದರೆ ಅದನ್ನು ಗಾಂಧೀಜಿಯನ್ನ ಹೆಸರನ್ನು ತಿದ್ದಿ RSSನ ಒಂದು ಅಡಿಯಲ್ಲಿ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಬಿಜೆಪಿ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕೆ ಮಹಾತ್ಮ ಗಾಂಧಿ ಅವರು ಯಾಕೆ ಚೇಂಜ್ ಮಾಡಬೇಕು? ಇವರಿಗೆಲ್ಲ ಯಾವ ಅಧಿಕಾರ ಇದೆ ಅಂತೇಳಿ ಹಿಟ್ಲರ್ ರಾಜಕೀಯನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮಹಾತ್ಮ ಗಾಂಧೀಜಿ ಅವರು ನಮಗೆ ದೇಶಕ್ಕೆ ಒಂದು ಸ್ವತಂತ್ರ ತಂದು ಕೊಟ್ಟದ್ದು ಅಲ್ಲದೆ ಇವತ್ತು ನಾವು ನೋಡ್ತಾ ಇರ್ಬೋದು, ಎಲ್ಲ ಒಂದು ಇವತ್ತು ನಾವೇನು ಬಳಸುವಂಥ ನೋಟ್ ಕರೆನ್ಸಿ ಏನಿದೆಯಲ್ಲ ಅದ್ರ ಮೇಲೂ ಸಹ ಮಹಾತ್ಮ ಗಾಂಧೀಜಿ ಅವರ ಚಿತ್ರವನ್ನು ಇದೆ. ಎಲ್ಲ ನೋಟ್ಗಳಲ್ಲಿ 1 ರೂಪಾಯಿಲಿಂದ ಇತ್ತು, 10 ರೂಪಾಯಲ್ಲೂ ಇದೆ, ಎಲ್ಲ ರೂಪಾಯಿದಲ್ಲಿ ಇವತ್ತು ಮಹಾತ್ಮ ಗಾಂಧಿ. ಮುಂದಿನ ದಿನಗಳಲ್ಲಿ ಅದನ್ನು ಚೇಂಜ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಮಾಡೇ ಮಾಡ್ತಾರೆ. ಯಾಕಂದರೆ ಇವತ್ತು ಇದನ್ನು ಮಾಡಿದವರು ಅದನ್ನು ಮಾಡಿಲ್ಲ. ಅದಕ್ಕೆ ಬಿಜೆಪಿ ಸರ್ಕಾರ ವಿರುದ್ಧ ನಾವು ಇವತ್ತನ್ನು ಮಾಡ್ತಾ ಇದ್ದೇವೆ. ಇದನ್ನು ಏನಾದರೂ ಅವರು ಹಿಂದಕ್ಕೆ ತಗೊಂಡ್ರೂ ಒಳ್ಳೆಯದು. ಇವತ್ತು ಏನಾದರೂ ಅವರು ಸದನದಲ್ಲಿ ಇದೇ ರೀತಿಯನ್ನು ಮುಂದುವರಿಸಿದ್ರೆ ನಾವು ಡೆಲ್ಲಿ ಮಟ್ಟದಲ್ಲಿ ಹೋಗಿ ನಮ್ಮ ಎಲ್ಲ ನಾಯಕರ ಜೊತೆಯಲ್ಲಿ ನಾವು ಸಹ ಇವತ್ತು ಮತ್ತೆ ಮೇಲೆ ಪ್ರತಿಭಟನೆ ಮಾಡಬೇಕಂತೇಳಿ ನಾವೆಲ್ಲರೂ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರು, ಅದರ ಜೊತೆಗೆ ಮೇನ್ ಕಾಂಗ್ರೆಸ್ ಎಲ್ಲ ಯುವತ ಇರ್ಬೋದು, ಎಲ್ಲ ಡೆಲ್ಲಿನ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಹೋಗಿ ನಾವು ಪ್ರೊಟೆಕ್ಟ್ ಮಾಡೋಣ ಅಂತೇಳಿ ನಮ್ಮ ಒಂದು ಅನಿಸಿಕೆ. ಅದು ಮಾಡೇ ಮಾಡ್ತೇವೆ. ಇದನ್ನು ಕೈ ಬಿಟ್ಟರೆ ಬಿಜೆಪಿಗೆ ಒಂದು ಒಳ್ಳೆಯ ಭವಿಷ್ಯ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಿರ್ಮಲಾ ಬೆಣ್ಣೆ, ರಾಯಚೂರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು. ಕಲ್ಯಾಣ ಕರ್ನಾಟಕ ಶೈಕ್ಷಣಿಕ ಬಿಕ್ಕಟ್ಟು ನಿವಾರಣೆಗಾಗಿ SIO ಮತ್ತು CERA ವತಿಯಿಂದ ಡಿಸೆಂಬರ್ 15ರಿಂದ ಫೆಬ್ರವರಿ 15ರವರೆಗೆ ಕಲಿಕೆಯೇ ಕಲ್ಯಾಣ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದು ಯೂನಿಟ್ ಅಧ್ಯಕ್ಷರಾದ ಸೈಯದ್ ಆಶಿಫ್ ಸಾಬ್ ಹೇಳಿದರು. ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲ್ಯಾಣ ಭಾಗದ ಕರ್ನಾಟಕ ಕ್ಷೇತ್ರದಲ್ಲಿ ಸುಧಾರಣೆ ಮಾಡುವ ಮೂಲಕ ಫಲಿತಾಂಶ ಹೆಚ್ಚಳಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದರು. ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಘಟಕವು ಸೆಂಟರ್ ಫಾರ್ ಎಜುಕೇಷನಲ್ ರಿಸರ್ಚ್ ಮತ್ತು ಅನಾಲಿಸಿಸ್ ಸಹಯೋಗದೊಂದಿಗೆ ಮಹತ್ವದ 2 ತಿಂಗಳ ಅಭಿಯಾನ ಪ್ರಾರಂಭಿಸಿದ್ದು, ಈ ಅಭಿಯಾನಕ್ಕೆ ಕಲಿಕೆಯ ಕಲ್ಯಾಣ ಎಂದು ಹೆಸರಿಡಲಾಗಿದೆ. ಭೌಗೋಳಿಕವಾಗಿ ಪ್ರಮುಖವಾದರೂ ಕಲ್ಯಾಣ ಕರ್ನಾಟಕ ಪ್ರದೇಶ ಕೊಪ್ಪಳ, ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳನ್ನು ಒಳಗೊಂಡಿದೆ. ಶಿಕ್ಷಣದಲ್ಲಿ ಇತರ ಪ್ರದೇಶಗಳಿಗಿಂತ ತೀವ್ರವಾಗಿ ಹಿಂದುಳಿದಿದೆ. ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ರಾಯಚೂರು ಜಿಲ್ಲೆ, SIO ವಿದ್ಯಾರ್ಥಿ ಸಂಘಟನೆ ರಾಜ್ಯ ಘಟಕವು ಶೈಕ್ಷಣಿಕ ಒಂದು ಸಮಸ್ಯೆಯನ್ನು ಮನಗಂಡು ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಈ ಒಂದು ಅಭಿಯಾನ ಕಲಿಕೆ ಕಲ್ಯಾಣ ಎಂಬ ಧ್ಯೇಯವಾಕ್ಯದಡಿ ಇದೇ ಡಿಸೆಂಬರ್ 15ರಿಂದ ಫೆಬ್ರವರಿ 15ರವರೆಗೆ ಈ ಒಂದು ಅಭಿಯಾನ ನಡೀತಾ ಇದೆ. ಸೊ ಈ ಅಭಿಯಾನದ ಮುಖ್ಯ ಉದ್ದೇಶ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಸಮಸ್ಯೆಗಳನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ನಾವು ಈ ಒಂದು ಅಭಿಯಾನದ ಮುಖಾಂತರ ಮಾಡ್ತಾ ಇದ್ದೀವಿ. ಈ ಒಂದು ಅಭಿಯಾನದಲ್ಲಿ ರಾಜಕಾರಣಿಗಳಿಗೆ ವಿಶೇಷವಾಗಿ ಲೋಕಸಭಾ ಸದಸ್ಯರಾಗಿರಬಹುದು, ಶಾಸಕರಾಗಿರಬಹುದು, ಇಲ್ಲಿರುವಂಥ ಸಮಸ್ಯೆಗಳು ಶಿಕ್ಷಕರ ಕೊರತೆ, ಸರ್ಕಾರಿ ಶಿಕ್ಷಣದ ಗುಣಮಟ್ಟ ಮತ್ತು SSLC ವಿದ್ಯಾರ್ಥಿಗಳ ಅನುತ್ತೀರ್ಣ ಸಂಖ್ಯೆಯನ್ನು ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ನಾವು ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಗೆಳೆಯರು.
ಸೊ SIO ರಾಯಚೂರು ಜಿಲ್ಲೆ ಈ ಒಂದು ಅಭಿಯಾನದಲ್ಲಿ ಎಲ್ಲ ತಾಲೂಕು ಮಟ್ಟಗಳಲ್ಲಿ ಮತ್ತು ಜಿಲ್ಲೆ ಮಟ್ಟದಲ್ಲಿ ತನ್ನ ಒಂದು ಪ್ರವೃತ್ತಿಯನ್ನು ಈ ಒಂದು ಅಭಿಯಾನದ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೀದಿ ಬದಿ ಸಭೆಗಳಾಗಿರಬಹುದು, ಏರಿಯಾ ವೈಸ್ ಕಾರ್ನರ್ಸ್ ಮೀಟ್ಸ್ ಆಗಿರಬಹುದು, ಮತ್ತು ಬೇರೆ ಬೇರೆ ರಾಜಕಾರಣಿಗಳ ಭೇಟಿ ಆಗಿರಬಹುದು, ಮತ್ತು ಸರ್ಕಾರಿ ಶಾಲೆಗಳಿಗೆ ಭೇಟಿ ಮಾಡುವ ಮುಖಾಂತರ ಅಲ್ಲಿ ಹೌ ಟು ಪ್ರಿಪೇರ್ ಆ್ಯಂಡ್ ಫೇಸ್ ಎಕ್ಸಾಮ್ ಎಂಬ ವಿಶೇಷ ಉಪನ್ಯಾಸ ಮಾಡುವ ಮುಖಾಂತರ ಡ್ರಾಪ್ಔಟ್ ರೇಷಿಯೋಯನ್ನು ಅಲ್ಲಿರುವ ಮುಖ್ಯ ಗುರುಗಳ ಜೊತೆ ಚರ್ಚೆ ಮಾಡಿ ಡ್ರಾಪ್ಔಟ್ ರೇಷಿಯೋ ಕಡಿಮೆ ಮಾಡುವ ಒಂದು ಯೋಜನೆಯನ್ನು ಕೂಡ ನಾವು ಈ ಒಂದು ಅಭಿಯಾನದ ಪರವಾಗಿ ಮಾಡ್ತಾ ಇದ್ದೇವೆ. ಸೊ ಸಮಾಜದಲ್ಲಿ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಸಮಾಜವನ್ನು ಬದಲಿಸುವಂಥ ಕೆಲಸ, ಒಂದು ಶಿಕ್ಷಣದ ಸಮಸ್ಯೆಯನ್ನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸಮಸ್ಯೆಯನ್ನು ಹೋಗಲಾಡಿಸುವ ಮುಖಾಂತರ ಒಂದು ಸಮಾಜದಲ್ಲಿ ಒಂದು ಉತ್ತಮಪಡಿಸುವಂಥ ಸಮಾಜವನ್ನು ನಾವು ಕಟ್ಟುವಂಥ ಕೆಲಸ ಈ ಒಂದು ಅಭಿಯಾನದ ಪರವಾಗಿ ಮಾಡ್ತಾ ಇದ್ದೇವೆ. SIO ರಾಯಚೂರು ಜಿಲ್ಲೆ ಇವತ್ತು ನಮ್ಮೊಂದಿಗೆ, ನಾನು SIO ಸಿಂಧನೂರು ಘಟಕ ಅಧ್ಯಕ್ಷರು, ನಮ್ಮೊಂದಿಗೆ ಯೂಸುಫ್ ಸಕಲೇನ್ ರಾಜ್ಯ ಕಾರ್ಯದರ್ಶಿಗಳಿದ್ದಾರೆ, ಮತ್ತು ನಮ್ಮೊಂದಿಗೆ ಇವತ್ತು ಬ್ರದರ್ ನೂರ್ ಮೊಹಮ್ಮದ್ ರಾಯಚೂರು ಜಿಲ್ಲಾ ಕಾರ್ಯದರ್ಶಿ ನಮ್ಮೊಂದಿಗಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಅಭಿಯಾನದ ಪರವಾಗಿ ನಾವು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ನಾವು ಈ ಒಂದು ಅಭಿಯಾನವನ್ನು ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶೈಕ್ಷಣಿಕ ಅಧ್ಯಯನದ ಸಂಶೋಧನೆ ಸಂಯೋಜಿಸುವ ಉದ್ದೇಶದಿಂದ ಡಿಸೆಂಬರ್ 20ರಂದು 5ನೇ ರಾಯಚೂರು ಜಿಲ್ಲಾ ಅಂತರ್ಶಾಲಾ ವಿಜ್ಞಾನ ಮೇಳ ಆಯೋಜಿಸಲಾಗಿದೆ ಎಂದು ಸೈಯದ್ ತನ್ವೀರ್ ಅಹಮದ್ ಅವರು ಹೇಳಿದರು. ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಯಚೂರು ಅಂತರ್ಶಾಲಾ ವಿಜ್ಞಾನ ಮೇಳ ಕಾರ್ಯಕ್ರಮವನ್ನು ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಅವರು ಉದ್ಘಾಟಿಸಲಿದ್ದಾರೆ. ಈ ವಿಜ್ಞಾನ ಮೇಳವು ಸಂಶೋಧನಾ ಆಧಾರಿತ ಉಪಕ್ರಮವಾಗಿದ್ದು, ವೈಜ್ಞಾನಿಕ ವಿಜ್ಞಾನಗಳ ಮೂಲಕ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲಾಗುತ್ತಿದೆ. ಈ ಮೇಳವನ್ನು AJ ಅಕಾಡೆಮಿ ಫಾರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಸ್ಥೆಯು, ವಿಜಯ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಅಬ್ದುರ್ ರಹೀಂ ವೆಲ್ಫೇರ್ ಸೆಂಟರ್ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದೆ ಎಂದರು. ಈ ಕಾರ್ಯಕ್ರಮವು 4ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗಾಗಿ ರೂಪಿಸಿಕೊಂಡಿದೆ. ಭೌತ ವಿಜ್ಞಾನ, ಜೀವ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೆ ಕಲ್ಪನೆಗಳು ಮತ್ತು ಸಂಶೋಧನೆಗಳನ್ನು ಪ್ರದರ್ಶಿಸಲು ಅವಕಾಶ ಒದಗಿಸಲಾಗಿದೆ. ರಾಯಚೂರಿನಲ್ಲಿ 5ನೇ ಬಾರಿಗೆ ರಾಯಚೂರು ಅಂತರ್ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ, ನಾವು ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ನಾವು ಪರಿಗಣಿಸ್ತಾ ಇದ್ದೇವೆ. ಸೊ ಆದ್ದರಿಂದ ಸತತವಾಗಿ 5ನೇ ಬಾರಿಗೆ ನಾವು ರಾಯಚೂರಿನಲ್ಲಿ ಸಂಶೋಧನಾಧಾರಿತ ವಿಜ್ಞಾನ ಮೇಳವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದೇ ದಿನಾಂಕ 20ನೇ ತಾರೀಕು ಶನಿವಾರದಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೃಷಿ ಮತ್ತು ನೀರಾವರಿಯ ಸಚಿವರಾದ ಬೋಸರಾಜ್ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರಿಸುಮಾರು 253 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಮತ್ತು 112 ಪ್ರಾಜೆಕ್ಟ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಪ್ರೇಮಿಗಳು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಭೇಟಿಯಾಗಿ ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ನಾವು AJ ಅಕಾಡೆಮಿ ವತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಪ್ರಾಜೆಕ್ಟ್ಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಎಮರ್ಜಿಂಗ್ ಸೈಂಟಿಸ್ಟ್, ಬಡ್ಡಿಂಗ್ ಸೈಂಟಿಸ್ಟ್ ಅಂತ ಹೇಳಿ ನಾವು ಬಿರುದು ಕೂಡ ಕೂಡಿ ಆ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ತಮ್ಮ ಹೆಸರು? ಸೈಯದ್ ತನ್ವೀರ್, ಮೊಬೈಲ್ ಟೆಕ್ನೋ ಶಾಲೆ, AJ ಅಕಾಡೆಮಿ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಕಲ್ವರಿ ಪಾಸ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ದಿನಾಂಕ 19ರಂದು ಗ್ರ್ಯಾಂಡ್ ಕ್ರಿಸ್ಮಸ್ ಶುಭ ವಾರ್ತೆಯಾತ್ರೆ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಯೋಜಕರಾದ S. ಜೇಮ್ಸ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂದು ಸಂಜೆ 5 ಗಂಟೆಗೆ ಗ್ರ್ಯಾಂಡ್ ಕ್ರಿಸ್ಮಸ್ ಶುಭ ವಾರ್ತೆಯಾತ್ರೆಯು ನಗರದ ರೈಲ್ವೆ ಸ್ಟೇಷನ್ನಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ನಡೆಯಲಿದೆ. ನಗರದ ವಿವಿಧ ಕ್ರಿಶ್ಚಿಯನ್ ಸಭೆಗಳು ಭಾಗವಹಿಸಲಿವೆ. ದೈವ ಸಂದೇಶ, ಕ್ರಿಸ್ಮಸ್ ಹಾಡುಗಳು ಮತ್ತು ಕಿರು ನಾಟಕ, ನೃತ್ಯ, ಸಂಗೀತ ಎಲ್ಲ ಸಭೆಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. 19ನೇ ತಾರೀಕು 12ನೇ ಇದೇ ತಿಂಗಳು ಸಾಯಂಕಾಲ 5 ಗಂಟೆಯಿಂದ ನಾವು ಸ್ಟೇಷನ್ ರಸ್ತೆಯಿಂದ ಅಂಬೇಡ್ಕರ್ ರಸ್ತೆಯವರೆಗೆ ನಾವು ಪಾದಯಾತ್ರೆ ಮಾಡುತ್ತಾ ನಮ್ಮ ದೇವರ ವಾಕ್ಯಗಳನ್ನು ಕೂಡ ಹೇಳ್ತಾ ಮತ್ತು ಕೀರ್ತನೆಗಳನ್ನು ಕೂಡ ಹಾಡುತ್ತಾ ನಾವು ಪಾದಯಾತ್ರೆಯನ್ನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್
ಕಾಲ್ನಡಿಗೆಯಲ್ಲಿ ಬರುವಂಥವರಾಗಿದ್ದೇವೆ. ಹಾಗೂ ಅದಾದ ನಂತರ ಈ ಮಹಾತ್ಮ ಗಾಂಧಿ ಕ್ರೀಡಾ ಅಂಗಣ ಹೊರಗಡೆ ನಮ್ಮ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದಾಗಿ ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇದನ್ನು ನಾವು ಎಲ್ಲ ಕ್ರೈಸ್ತ ಬಾಂಧವರಿಗೆ ಹೇಳುವಂಥದ್ದಾಗಿದೆ. ಏನಂತಂದರೆ 19ನೇ ತಾರೀಕು ಎಲ್ಲ ಕ್ರೈಸ್ತ ಬಾಂಧವರು ಈ ಒಂದು ಪಾದಯಾತ್ರೆಯಲ್ಲಿ ಕೂಡಿ ಈ ಒಂದು ಶುಭ ಸಮಾಚಾರವನ್ನು ತಿಳಿಸಬೇಕೆಂಬುದಾಗಿ ನಾವು ಅವರನ್ನು ಎಲ್ಲ ಕ್ರೈಸ್ತ ಬಾಂಧವರನ್ನು ಕರೆಯುವಂಥವರಾಗಿದ್ದೇವೆ. ಆದ್ದರಿಂದ ಎಲ್ಲರೂ ಕ್ರೈಸ್ತ ಬಾಂಧವರು ಈ ಒಂದು ರ್ಯಾಲಿಯ ಪಾದ ಯಾತ್ರೆಯಲ್ಲಿ ಸೇರಿ ಇದನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ಅವರಿಗೆ ನಾವು ಹೃದಯಪೂರ್ವಕವಾಗಿ ನಾವು ಆಹ್ವಾನ ಮಾಡುತ್ತಾ ಇದ್ದೇವೆ. ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಾಗಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಪ್ರತಿಯೊಬ್ಬರಿಗೆ ಆಹ್ವಾನ ಕೊಡುವಂಥವರಾಗಿದ್ದೇವೆ. ಹಾಗೂ ಪ್ರೆಸ್ ನೋಟ್ನಲ್ಲಿ ಇರುವಂತಹ ಪತ್ರಕರ್ತರಿಗೂ ಮತ್ತು ಮಾಧ್ಯಮದವರಿಗೂ ಕೂಡ ದಯಮಾಡಿ ತಾವು ಕೂಡ ಇದರಲ್ಲಿ ಭಾಗಿಯಾಗಿ ನಮ್ಮ ಪ್ರೀತಿಯನ್ನು ನಿಮ್ಮನ್ನು ಹಂಚಿಕೊಂಡು ನೀವು ಕೂಡ ಇದರಲ್ಲಿ